ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತೊಂದು ಬಹುಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ. ಆ್ಯಕ್ಚುಲಿ ಇದು ಪ್ರತಿಯೊಬ್ಬರು ಜ್ಞಾನವಾಗಿ ತಿಳ್ಕೊಳ್ಳಿಕ್ಕೆ ತುಂಬ ಇಂಪಾರ್ಟೆನ್ಸ್ ಇದು. ಅದು ಅಲ್ಲದೆ ವಿದ್ಯಾರ್ಥಿಗಳಿಗೂ ಸಹ, ಅಂದರೆ ಕಲಿಯುತ್ತಿರುವಂತಹವರಿಗೆ ಇದು ಬಹಳ ಉಪಯುಕ್ತವಾಗುವಂತಹ ವಿಡಿಯೋ ಇದು. ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ಟೆಂಪಲ್ಗೆ ಹೋಗ್ತಾರೆ, ಟೆಂಪಲಲ್ಲಿ ಕೆಲವು ಚಿತ್ರಗಳನ್ನು ನೋಡ್ತಾರೆ. ಅವರಿಗೆ ಪ್ರಶ್ನೆ ಆಗುತ್ತೆ, ಈ ಚಿತ್ರಗಳು ದೇವಸ್ಥಾನಕ್ಕೆ ಅವಶ್ಯಕತೆ ಇದೆಯಾ, ಬೇಕಾ, ಯಾಕೆ ಇಂಥದ್ದನ್ನೆಲ್ಲ ಕೆತ್ತಿದ್ದಾರೆ ಅಂತ ಹೇಳಿ. ಅದೇ ಉಬ್ಬು ಶಿಲ್ಪಗಳು ಮತ್ತು ಮಿಥುನ ಶಿಲ್ಪಗಳು. ಹಿಂದೆ ಸಾಮ್ರಾಜ್ಯ ಆಳ್ತಾ ಇದ್ದಂತಹ ಚಕ್ರವರ್ತಿಗಳು ಕಂಪಲ್ಸರಿ ದೇವಸ್ಥಾನ ಕಟ್ಟಿಸಿದಾಗ ಈ ಉಬ್ಬು ಶಿಲ್ಪಗಳನ್ನು ಹಾಗೂ ಮಿಥುನ ಶಿಲ್ಪಗಳನ್ನು ಕಟ್ಟಿಸ್ತಾ ಇದ್ರು. ಯಾಕೆ? ಅದು ಕಾರಣ ಏನು? ಬೇಕಾ ಇದೆಲ್ಲ? ಅವಶ್ಯಕತೆ ಇದೆಯಾ? ಈ ಶಿಲ್ಪಗಳೆಲ್ಲ ದೇವಸ್ಥಾನಗಳ ಮೇಲೆ ಕೆತ್ತುವಂಥ ಅವಶ್ಯಕತೆ ಇದೆಯಾ ಅಂತ ಎಷ್ಟೋ ಜನಕ್ಕೆ ಪ್ರಶ್ನಾರ್ಥಕವಾಗಿದೆ. ಕೆಲವ್ರಿಗೆ ಉತ್ತರ ಗೊತ್ತಿರುತ್ತೆ, ಕೆಲವ್ರಿಗೆ ಉತ್ತರ ಗೊತ್ತಿರಲ್ಲ. ಕೆಲವರು ಮುಜುಗರ ಮಾಡ್ಕೊಳ್ತಾರೆ. ನಾವು ಪ್ರತಿಯೊಂದನ್ನು ನಾವು ಎಜುಕೇಷನ್ ಪರ್ಪೋಸಿಂದ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸಬೇಕೇ ಹೊರತು ಯಾವುದೇ ರೀತಿಯ ಏನೋ ಒಂದು ಕೆಟ್ಟ ಭಾವನೆಯಿಂದ, ಸಂಕುಚಿತ ಮನೋಭಾವನೆಯಿಂದ ಯಾವುದನ್ನು ನೋಡಬಾರ್ದು. ಯಾಕೆ ಅಂದರೆ, ಮಾನವನಿಗೆ ಅಥವಾ ಮನುಷ್ಯನಿಗೆ ಅಥವಾ ಸಮಾಜದಲ್ಲಿ ನಾವು ಬಾಳಬೇಕಾದ್ರೆ ಪ್ರತಿಯೊಂದು ವಿದ್ಯೆಯೂ ಸಹ ಮನುಷ್ಯನಿಗೆ ಕಂಪಲ್ಸರಿ ಬೇಕೇ ಬೇಕು. ಅಂತಹ ವಿದ್ಯೆಗಳಲ್ಲಿ ಎಲ್ಲ ವಿದ್ಯೆಗಳು ಸೇರುತ್ತೆ. ಹಾಗಾಗಿ ನಾನಿವತ್ತು ದೇವಸ್ಥಾನಗಳ ಮೇಲೆ ಏನಕ್ಕೆ ಈ ಉಬ್ಬು ಶಿಲ್ಪಗಳನ್ನು ಹಾಗೂ ಮಿಥುನ ಶಿಲ್ಪಗಳನ್ನು ಕೆತ್ತುತ್ತಾ ಇದ್ರು, ಯಾವ ಕಾರಣದಿಂದ ಕೆತ್ತುತ್ತಾ ಇದ್ರು, ಮತ್ತು ಈ ಉಬ್ಬು ಶಿಲ್ಪಗಳು ನಿರ್ಮಾಣ ಆಗಲಿಕ್ಕೆ ಕಾರಣ ಯಾರು, ಇದನ್ನೆಲ್ಲ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋವನ್ನು ಯಾರು ಅನ್ಯಥಾ ಭಾವಿಸದೆ, ಎಲ್ಲರೂ ಜ್ಞಾನಾಭಿವೃದ್ಧಿಗಾಗಿ ಇದನ್ನು ವಿಡಿಯೋನ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನನ್ನ ವಿಡಿಯೋವನ್ನು ಒಂದು ಮುಕ್ತ ಮನಸ್ಸಿನಿಂದ ನೋಡಿ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ. ನಿಮಗೆ ಮಾಹಿತಿ ಚೆನ್ನಾಗಿದೆ ಮತ್ತು ಇದು ಎಜುಕೇಷನ್ ಪರ್ಪಸ್ಸಿಗೆ ತುಂಬ ಅನುಕೂಲ ಆಗೋದ್ರಿಂದ ದಯವಿಟ್ಟು ಶೇರ್ ಮಾಡಿ. ಸ್ನೇಹಿತರೆ, ಹಿಂದಿನ ಕಾಲದ ಯಾವುದೇ ದೇವಸ್ಥಾನಗಳನ್ನು ನೋಡಿ, ಗರ್ಭಗುಡಿಯಲ್ಲಿರುವ ದೇವರು ಯಾವುದೇ ಇರ್ಬೋದು, ಆದರೆ ದೇವಸ್ಥಾನದ ಹೊರಭಾಗದ ಗೋಡೆಗಳಿಗೆ ಉಬ್ಬು ಶಿಲ್ಪಗಳನ್ನು ಹಾಗೂ ಮಿಥುನ ಶಿಲ್ಪಗಳನ್ನು ಕಡ್ಡಾಯವಾಗಿ ಕೆತ್ತಿಸಿರ್ತಾರೆ. ಯಾವುದೋ ದಟ್ಟ ಕಾಡಿನಲ್ಲಿದ್ದಂತಹ ದೇವಸ್ಥಾನ ಇರ್ಬೋದು, ಅಂದರೆ ಆ ಕಾಡಿನಲ್ಲಿ ಯಾವುದೋ ಒಬ್ಬ ರಾಜರು ಆಳಿರ್ತಾರೆ, ಅವರು ಕಟ್ಟಿಸಿದಂತಹ ಸಣ್ಣ ಪುಟ್ಟ ದೇವಸ್ಥಾನಗಳಿಂದ ಹಿಡಿದು ಬೇಲೂರು, ಹಳೇಬೀಡು, ಖಜುರಾಹೋ ದೇವಸ್ಥಾನಗಳಂಥ ಬಹುದೊಡ್ಡ ದೇವಸ್ಥಾನಗಳು, ಅಜಂತ ಎಲ್ಲೋರದಂತಹ ಬಹುದೊಡ್ಡ ದೇವಸ್ಥಾನಗಳು, ಬಾದಾಮಿ ಐಹೊಳೆಯಂತಹ ಗುಹಾಂತರ ದೇವಾಲಯಗಳು, ಎಲ್ಲ ದೇವಸ್ಥಾನಗಳಲ್ಲೂ ಸಹ ಕಡ್ಡಾಯವಾಗಿ ಉಬ್ಬು ಶಿಲ್ಪಗಳನ್ನು ಹಾಗೂ ಮಿಥುನ ಶಿಲ್ಪಗಳನ್ನು ಕೆತ್ತಿಸಿರ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಜ್ಞಾನಾಭಿವೃದ್ಧಿ. ಹಿಂದೆ ಒಬ್ಬ ಮನುಷ್ಯ ಜೀವನ ಮಾಡಲಿಕ್ಕೆ ಎಷ್ಟೋ ವಿದ್ಯೆಗಳನ್ನು ಕಲಿಬೇಕಾಗಿರ್ತಿತ್ತು, ಸಾಮಾಜಿಕ ವಿದ್ಯೆಗಳನ್ನು. ಅಷ್ಟೇ ಅಲ್ಲದೆ ಒಬ್ಬ ರಾಜ ಒಂದು ಶ್ರೇಷ್ಠ ಆಡಳಿತ ಮಾಡಬೇಕಾದ್ರೆ, ಒಬ್ಬ ಸಮರ್ಥ ರಾಜನಾಗಬೇಕಾದ್ರೆ ಅವನಿಗೆ 64 ವಿದ್ಯೆಗಳು ಸಹ ಗೊತ್ತಿರಬೇಕಿತ್ತಂತೆ. ಯುದ್ಧ ನೈಪುಣ್ಯತೆ, ಚತುರತೆ ಹಾಗೂ ವಾಕ್ಚಾತುರ್ಯ ಎಲ್ಲವೂ ಬೇಕಾಗಿತ್ತು. ಇದೆಲ್ಲವೂ ಸಹ ತಿಳಿಸ್ಲಿಕ್ಕೆ ಇಲ್ಲಿ ಉಬ್ಬು ಶಿಲ್ಪಗಳನ್ನು ಕೆತ್ತುತ್ತಿದ್ರು. ಈ ಉಬ್ಬು ಶಿಲ್ಪಗಳು ಎಲ್ಲಿಗೆ ಬಂತು ಅಂತಂದರೆ ಪಂಚತಂತ್ರಕ್ಕೆ ಹೋಗುತ್ತೆ. ದೇವಸ್ಥಾನಗಳಲ್ಲಿ ಈ ಉಬ್ಬು ಶಿಲ್ಪ ಕೆತ್ತಿಸ್ಲಿಕ್ಕೆ ಕಾರಣ ಆಗಿದ್ದು ಪಂಚತಂತ್ರ. ಅಂದರೆ ಪಂಚತಂತ್ರ ಅಂದರೆ 5 ತಂತ್ರ. ಒಬ್ಬ ಸಮರ್ಥನಾಗಬೇಕಂದ್ರೆ 5 ತಂತ್ರಗಳು ಹೊಂದಿರಬೇಕು ಅಂತೇಳಿ. ಈ ಪಂಚತಂತ್ರವನ್ನು ರಚಿಸಿದವರು ವಿಷ್ಣು ಶರ್ಮರು. ಅಂದರೆ ಅವರ ಇನ್ನೊಂದು ಹೆಸರು ದುರ್ಗಸಿಂಹ. ಈ ವಿಷ್ಣು ಶರ್ಮರ ಐತಿಹಾಸಿಕ ಕಥೆಯನ್ನು ನಾವು ನಿಮಗೆ ಹೇಳಲಿಕ್ಕೆ ಬರ್ತೀನಿ. ಹಿಂದೆ ದಕ್ಷಿಣಾತ್ಯ ಜನಪದದಲ್ಲಿ
ಮಹಿಳಾರೋಪ್ಯ ಅನ್ನುವ ಒಂದು ನಗರ ಇತ್ತು. ಆ ನಗರವನ್ನು ಅಮರಶಕ್ತಿ ಅಥವಾ ಸುದರ್ಶನ ಅನ್ನುವ ಹೆಸರಿನ ಒಬ್ಬ ರಾಜ ಆಳ್ತಾ ಇದ್ದ. ಆತ ಮಹಾಮೇಧಾವಿ, ಸಕಲ ಕಲಾ ವಿದ್ಯಾಪಾರಂಗತ ಆಗಿದ್ರು ಹಾಗೂ ರಾಜ ನೈಪುಣ್ಯನಾಗಿದ್ದ. ಇಂತಹ ಮಹಾನ್ ನಿಪುಣನಾದ ರಾಜನಿಗೆ 3 ದಡ್ಡ ಮಕ್ಕಳಿರ್ತಾರೆ. ಅವರ ಹೆಸರು ಬಹುಶಕ್ತಿ, ಉಗ್ರಶಕ್ತಿ ಹಾಗೂ ಅನಂತಶಕ್ತಿ ಅನ್ನೋ 3 ಮಕ್ಕಳಿರ್ತಾರೆ, ಗಂಡು ಮಕ್ಕಳು. ಅವರು ಮಹಾನ್ ದಡ್ರು, ಆಲಸಿಗಳು. ವಿದ್ಯಾಭ್ಯಾಸ ಅಂದರೆ ಅವ್ರಿಗೆ ಇಷ್ಟನೇ ಆಗ್ತಾ ಇರಲ್ಲ. ಸಾಮಾನ್ಯ ಜ್ಞಾನ, ವಿವೇಕ ಅವ್ರಿಗೆ ಇರೋದೇ ಇಲ್ಲ. ಇದರಿಂದ ರಾಜನಿಗೆ ಬಹಳ ದುಃಖ ಆಗುತ್ತೆ. ಬಹಳ ದುಃಖಗೊಂಡು ತನ್ನ ಆಪ್ತ ಮಂತ್ರಿಯಾದ ವಿಷ್ಣು ಶರ್ಮರಿಗೆ ಕರೆದು ಹೇಳ್ತಾನೆ, ನನ್ನ ಮಕ್ಕಳ ಗತಿ ಏನು, ಮುಂದೆ ನನ್ನ ರಾಜ್ಯವನ್ನು ಹೇಗೆ ಇವ್ರು ಕಾಪಾಡ್ತಾರೆ ಅಂದಾಗ ವಿಷ್ಣು ಶರ್ಮ ಹೇಳ್ತಾರೆ, ಪ್ರಭುಗಳೇ ಚಿಂತಿಸಬೇಡಿ, ಅವರನ್ನು ನಾನು ಚತುರರನ್ನಾಗಿ ಮಾಡ್ತೀನಿ ಅಂತೇಳಿ ಪಣ ತೊಡ್ತಾರೆ. ಆಗ ರಾಜ ಸಾಧ್ಯನೇ ಇಲ್ಲ, ಅವರು ಮಹಾನ್ ಮಂದ ಬುದ್ಧಿಗಳು, ತುಂಬ ಕಷ್ಟ ಆಗುತ್ತೆ ಅಂದಾಗ ವಿಷ್ಣು ಶರ್ಮರು ಪಣ ತೊಡ್ತಾರೆ, ಇವರನ್ನು ನಾನು ಅತಿ ಬುದ್ಧಿವಂತರನ್ನಾಗಿ ಮಾಡುತ್ತೇನೆ, ನನಗೆ ಕೇವಲ 6 ತಿಂಗಳು ಸಮಯ ಕೊಡಿ ಅಂತೇಳಿ ಪಣ ತೊಟ್ಟು ಅವರಿಗೆ ಹಂತ ಹಂತವಾಗಿ ಬುದ್ಧಿ ಬೆಳವಣಿಗೆಗೆ 5 ತಂತ್ರಗಳನ್ನು ರೂಪಿಸ್ತಾರೆ. ಆ ತಂತ್ರಗಳನ್ನು ಪ್ರಾಣಿಗಳಿಗೆ ಹೆಸರನ್ನು ಕೊಟ್ಟು ಪ್ರಾಣಿಗಳ ಕಥೆಯನ್ನು, ಪ್ರಾಣಿಗಳ ಹೆಸರಲ್ಲೇ ತಂತ್ರ ಕುತಂತ್ರ, ಅದರಿಂದ ಹೇಗೆ ಬಚಾವಾಗಬೇಕು ಅನ್ನುವ ಉಪಾಯ ಸೂಚಿಸುವ ಕಥೆಗಳನ್ನು ಆ ಮಕ್ಕಳಿಗೆ ದಿನಕ್ಕೊಂದು ಕಥೆಯಂತೆ ಹೇಳ್ತಾ ಅವರನ್ನು ವಿವೇಕಿಗಳನ್ನಾಗಿ, ಸಕಲ ಸದ್ಗುಣ ಸಂಪನ್ನರನ್ನಾಗಿ, ಚತುರರನ್ನಾಗಿ ಮಾಡ್ತಾರೆ. ವಿದ್ಯಾಭ್ಯಾಸದ ಪ್ರಾರಂಭದಲ್ಲಿ ಈ ಆಲಸಿಗಳಾದ ಬಹುಶಕ್ತಿ, ಉಗ್ರಶಕ್ತಿ, ಅನಂತಶಕ್ತಿಯರಿಗೆ ವಿದ್ಯಾಭ್ಯಾಸದ ಯಾವುದೇ ಒಂದು ಉತ್ಸಾಹ, ಕಲಿಕಾ ಒಂದು ಮನೋಭಾವನೆ ಇರಲ್ಲ. ಆಗ ವಿಷ್ಣು ಶರ್ಮರು ಯೋಚನೆ ಮಾಡ್ತಾರೆ, ಮಕ್ಕಳಿಗೆ ಕಥೆ ಅಂದರೆ ಬಹಳ ಇಷ್ಟ, ಕಥೆಯ ಮೂಲಕ ನಾನು ಇವ್ರಿಗೆ ವಿದ್ಯೆ ಹೇಳ್ಕೊಡ್ಬೇಕು ಅಂತೇಳಿ. ಅದರಲ್ಲೂ ಸಹ ಮಕ್ಕಳಿಗೆ ಪ್ರಾಣಿಗಳ ಕಥೆ ಅಂದರೆ ಬಹಳ ಇಷ್ಟ, ಮನುಷ್ಯರ ಕಥೆಗಳಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಕಾಲ್ಪನಿಕ ಪ್ರಾಣಿಗಳ ಒಂದು ಸಂಭಾಷಣೆಯನ್ನು ಕೊಟ್ಟು ಆ ಪ್ರಾಣಿಗಳಿಗೆ ಹೆಸರುಗಳನ್ನು ಕೊಟ್ಟು ಕಥೆಯನ್ನು ಪ್ರಾರಂಭಿಸ್ತಾರೆ. ಆ ಒಂದು ಪ್ರತಿಯೊಂದು ದಿನಕ್ಕೊಂದು ಕಥೆಯಲ್ಲಿ ಒಂದು ವಿದ್ಯೆ ಇರ್ತಾ ಇತ್ತು, ಬುದ್ಧಿ ಇರ್ತಾ ಇತ್ತು, ತಂತ್ರಜ್ಞಾನ ಇರ್ತಾ ಇತ್ತು. ವಿಷ್ಣು ಶರ್ಮರ ಪಂಚತಂತ್ರ ಕಥೆಯಲ್ಲಿ ಬರುವ ಪ್ರಾಣಿಗಳ ಹೆಸರು ಸ್ವಲ್ಪ ವಿಚಿತ್ರ, ಅಂದರೆ ಸಂಸ್ಕೃತ ಶೈಲಿಯಲ್ಲಿ ಹೆಸರುಗಳಿರ್ತಾ ಇತ್ತು. ದಮನಕ, ಕರಟಕ, ಕಲೀಲ, ದ್ಯುಮ್ನ, ಕರಲಕೇಸರ, ದೂಸರಕ, ಪ್ರಲೋಭಕ, ಹೀಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಕಥೆಗಳನ್ನು ರೂಪಿಸಿ ಆ ಕಥೆಯಲ್ಲಿ ಬರುವಂತಹ ನೀತಿಯನ್ನು ಮಕ್ಕಳು ಮನಸ್ಸಿಗೆ ತುಂಬ್ತಾ ಹೋದರು. ದಿನದಿಂದ ದಿನಕ್ಕೆ ಆ ಮಕ್ಕಳಿಗೆ, ಅಂದರೆ ಆ ಮಂದ ಬುದ್ಧಿ ಮಕ್ಕಳಿಗೆ ಚತುರತೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕಥೆಯಲ್ಲಿ ಇಂಟ್ರೆಸ್ಟ್ ಬಂದು ಆ ಕಥೆಯ ನೀತಿಗಳನ್ನು ಕಲಿತಾ ಹೋದರು. ಕೇವಲ 6 ತಿಂಗಳಲ್ಲೇ ಯಾರೂ ಸಹ ನಂಬದ ರೀತಿಯಲ್ಲಿ ಅವರು ಮಹಾನ್ ಮೇಧಾವಿಗಳಾಗ್ಬಿಟ್ರು. ಅಂದಿನಿಂದ ಈ ಕಥೆಗಳು ಪ್ರಸಿದ್ಧಿಯಾಗಿ ಪ್ರತಿಯೊಬ್ಬ ರಾಜರು ಸಹ ತಮ್ಮ ಪ್ರಜೆಗಳು ಹಾಗೂ ತಮ್ಮ ಮಕ್ಕಳುಗಳು ಇಷ್ಟೇ ಬುದ್ಧಿವಂತರಾಗಲಿ ಅಂತ ಹೇಳಿ ವಿಷ್ಣು ಶರ್ಮರ ಕಥೆಗಳನ್ನು ದೇವಸ್ಥಾನಗಳ ಗೋಡೆಗಳ ಮೇಲೆ, ಹೊರಗೋಡೆಗಳ ಮೇಲೆ, ಉಬ್ಬು ಶಿಲ್ಪಗಳಲ್ಲಿ ಕೆತ್ತಿಸ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಉಬ್ಬು ಶಿಲ್ಪಗಳು ದೇವಸ್ಥಾನಗಳಲ್ಲಿ ಮೂಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ಜೊತೆಗೆ ಯುದ್ಧ ನೀತಿಗಳನ್ನು ಕೆತ್ತಿಸ್ತಿದ್ರು, ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೆತ್ತಿಸ್ತಾ ಇದ್ರು. ವಿಷ್ಣು ಶರ್ಮರ ಪಂಚತಂತ್ರದ ಪ್ರತಿಯೊಂದು ಕಥೆ, ನಾವೀಗ ಏನು ಮೊಸಳೆ ಮತ್ತು ಮಂಗ ಕಥೆ ಹೇಳ್ತೀವಿ, ಕಾಗೆ ಮತ್ತು ನೀರು, ಆಮೆ, ಮೊಲ, ಇದೆಲ್ಲ ಪಂಚತಂತ್ರದಲ್ಲಿ ಬಂದಂತಹ ಕಥೆಗಳು, ಯಾವುದು ಇತ್ತೀಚಿನಲ್ಲಿ ರೂಪಿಸಿದಂಥ ಕಥೆಗಳಲ್ಲ, ಇದೆಲ್ಲ ಪಂಚತಂತ್ರದಲ್ಲಿ ಬಂದಂತಹ ಕಥೆಗಳು. ಇಲ್ಲಿ ನೋಡಿ, ರಾಮಾಯಣದ ಕಥೆ ವಾಲಿ ಸುಗ್ರೀವರ ಯುದ್ಧ, ಅದ್ರ ಜೊತೆಗೆ ಸಂಗೀತ ಜ್ಞಾನ ಬೇಕು, ನೃತ್ಯ ಜ್ಞಾನ ಬೇಕು, ಅದ್ರ ಜೊತೆಗೆ ಸಾಂಸಾರಿಕ ಜ್ಞಾನವನ್ನೂ ಬೇಕು ಮನುಷ್ಯನಿಗೆ ಅಂತ ಹೇಳಿಯೇ ಮಿಥುನ ಶಿಲ್ಪವನ್ನು ಅವರು ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಕೆಲವ್ರು ಹೇಳ್ತಾರೆ ಮಿಥುನ ಶಿಲ್ಪಗಳನ್ನು ಕೆತ್ತದೇ ಇದ್ದರೆ ದೇವಸ್ಥಾನಗಳು ಬಿದ್ದೋಗ್ಬಿಡುತ್ತೆ ಅಂತ. ಅದು ಸುಮ್ಮನೆ. ಅದು ಏನಕ್ಕೆ ಅಂದರೆ, ದೇವಸ್ಥಾನ ಅಂದರೆ ಒಂದು ಸಂಸಾರದ ಮಾಡುವ ಒಂದು ಮನೆ. ಸಂಸಾರ ಮಾಡುವ ಮನೆಯಲ್ಲಿ ಗಂಡ ಹೆಂಡತಿಯ ಸುಖ ಸಂತೋಷ ಮೇನ್ ಇಂಪಾರ್ಟೆಂಟ್. ಅದೇ ಸುಖ ಸಂತೋಷ ಹೊಂದಾಣಿಕೆ ಇಲ್ಲದೆ ಇದ್ದರೆ ಆ ಸಂಸಾರ ಅನ್ನುವ ಗುಡಿ ಬಿದ್ದೋಗುತ್ತೆ, ಅಲ್ಲಿ ಸ್ವಾರಸ್ಯ ಇರಲ್ಲ, ನೆಮ್ಮದಿ ಇರಲ್ಲ. ಹಾಗಾಗಿ ಸಂಸಾರ ಅನ್ನುವ ಗುಡಿಗೆ ಗಂಡ ಹೆಂಡತಿಯ ಸಂಸಾರದ ಸುಖ ದಿನಗಳು ಮುಖ್ಯ.
ಹಾಗಾಗಿ ದೇವಸ್ಥಾನ ಅನ್ನುವ ಒಂದು ಇದಕ್ಕೆ ಮಿಥುನ ಶಿಲ್ಪಗಳು ಮುಖ್ಯ ಒಂದು. ಇನ್ನೊಂದು ಏನಂದರೆ, ಹಿಂದೆ ವಿದ್ಯೆ ಬಹಳ ಕಡಿಮೆ ಇತ್ತು, ಎಲ್ಲರೂ ಕಲೀಲಿಕ್ಕಾಗ್ತಾ ಇರಲಿಲ್ಲ. ಆಗ ಅವರು ದೇವಸ್ಥಾನಕ್ಕೆ ಅಂತ ಬಂದಾಗ ಎಲ್ಲ ರೀತಿಯ ಜ್ಞಾನ ಭಂಡಾರವನ್ನು ತಲೆಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು. ಸಂಗೀತ ಶೈಲಿ, ನೃತ್ಯ ಶೈಲಿ, ಯುದ್ಧ ಶೈಲಿ, ಆಮೇಲೆ ಪಂಚತಂತ್ರದ ಕಥೆಗಳ ನೀತಿಗಳನ್ನು, ಅದ್ರ ಜೊತೆಗೆ ಮಿಥುನ ಶಿಲ್ಪಗಳ ಭಂಗಿಗಳ ಒಂದು ಜ್ಞಾನವನ್ನು ತಿಳ್ಕೊಂಡು ಸುಖ ಸಂಸಾರ ಜೀವನವನ್ನು ನಡೆಸ್ತಾ ಇದ್ರು. ಆ ಒಂದು ಉದ್ದೇಶದಿಂದ ದೇವಸ್ಥಾನಗಳಲ್ಲಿ, ಪ್ರತಿಯೊಂದು ದೇವಸ್ಥಾನಗಳಲ್ಲಿ, ಹಿಂದೆ ಕಟ್ಟಿಸಿದಂಥ ದೇವಸ್ಥಾನಗಳಲ್ಲಿ, ಈಗಲ್ಲ, ಹಿಂದೆ ಕಟ್ಟಿಸ್ತಾ ಇದ್ದಂಥ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಹ ಯುದ್ಧ ನೈಪುಣ್ಯತೆ ಹಾಗೂ ಸಾಂಸಾರಿಕವಾದ ಮಿಥುನ ಶಿಲ್ಪಗಳು, ಸಂಗೀತ, ನೃತ್ಯ ಭಂಗಿಗಳನ್ನು ಸಹ ದೇವಸ್ಥಾನದಲ್ಲಿ ಕಟ್ತಾಯಿದ್ರು. ಯುದ್ಧ ಮಾಡುವ ನೀತಿಗಳನ್ನು ಸಹ ದೇವಸ್ಥಾನಗಳ ಉಬ್ಬು ಶಿಲ್ಪಗಳಲ್ಲಿ ಕೆತ್ತುತ್ತಾ ಇದ್ರು. ನೀವು ಬಳ್ಳಿಗಾವಿಯ ಶಾಂತಲೆ ಹುಟ್ಟಿದಂಥ ಸ್ಥಳವಾದ ದೇವಸ್ಥಾನವನ್ನು ಒಮ್ಮೆ ನಿಮಗೆ ನಾನು ತೋರಿಸಿದ್ದೆ. ಅಲ್ಲಿ ನೋಡಿ, ಆ ಶಾಂತಲೆಯ ಏನು ಜನ್ಮಸ್ಥಳದಲ್ಲಿ ಇರುವಂಥ ಕೇದಾರೇಶ್ವರ ದೇವಸ್ಥಾನದ ಹೊರಗೋಡೆನಲ್ಲಿ ಶಾಂತಲೆಯ ವಿವಿಧ ಭಂಗಿಗಳ ನೃತ್ಯ ಒಂದು ಪ್ರತಿಮೆಗಳನ್ನು ಕೆತ್ತಿದ್ದಾರೆ, ವಿಗ್ರಹಗಳನ್ನು ಕೆತ್ತಿದ್ದಾರೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗಲೇಬೇಕು ಅನ್ನೋದೇ ಇಲ್ಲ. ನೀವು ಅಲ್ಲಿ ಶಾಂತಲೆಯ ಹುಟ್ಟು ಸ್ಥಳಕ್ಕೆ ಹೋಗಿ ಒಂದು 4 ದಿನ ಆ ಭಂಗಿಗಳನ್ನು ತದೇಕ ಚಿತ್ತದಿಂದ ನೋಡ್ತಾ ಬಂದರೆ ತಾನಾಗಿ ನೃತ್ಯ ಭಂಗಿಗಳನ್ನು ನಾವು ಯಾವುದೇ ಗುರುವಿನಿಲ್ಲದೆ ಕಲಿಬೋದು. ಅಷ್ಟು ಚೆನ್ನಾಗಿ, ಅಷ್ಟು ಸ್ಪಷ್ಟವಾಗಿ ನೃತ್ಯದ ಭಂಗಿಗಳನ್ನು ಕೆತ್ತಿದ್ದಾರೆ. ಇದು ಸಹ ಒಂದು ಜ್ಞಾನ, ಇದು ನೃತ್ಯದ ಜ್ಞಾನ. ಅದೇ ಅಲ್ಲದೆ ನಾವೀಗ ಏನು ಕ್ಯಾಟ್ಲಾಕಲ್ಲಿ ಆಭರಣಗಳನ್ನು ನೋಡ್ತೀವಿ, ಬಂಗಾರದ ಆಭರಣಗಳ ಡಿಸೈನ್ ನೋಡ್ತೀವಲ್ವ, ಅದು ಸಹ ದೇವಸ್ಥಾನಗಳಲ್ಲಿ ಕೆತ್ತುತ್ತಾ ಇದ್ರು. ಹಿಂದೆ ಆ ದೇವಸ್ಥಾನಗಳಿಗೆ ಹೋದಾಗ ಆಸೆ ಬರ್ತಾಯಿತ್ತು, ಎಷ್ಟು ಚೆನ್ನಾಗಿದೆ ಇದು ಬಂಗಾರದ್ದು ಡಿಸೈನ್, ನಾನು ಅದೇ ಥರ ಮಾಡಿಸ್ಬೇಕು ಅಂತ ಅಕ್ಕ ಸಾಲಿಗರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ಒಂದು ಡಿಸೈನ್ಸ್ ತೋರಿಸ್ತಾ ಇದ್ರಂತೆ. ಇದು ನೋಡಿ, ಶಾಂತಲೆಯ ಹುಟ್ಟು ಸ್ಥಳ ಬಳ್ಳಿಗಾವಿನಲ್ಲಿ, ಶಾಂತಿಯ ಜನ್ಮಸ್ಥಳದಲ್ಲಿ ಕಟ್ಟಿರುವಂಥ ದೇವಸ್ಥಾನದಲ್ಲಿ ಶಾಂತಲೆಯ ವಿವಿಧ ನೃತ್ಯ ಭಂಗಿಗಳನ್ನು ಕೆತ್ತಿದ್ದಾರೆ. ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದರೆ, ಪ್ರತಿಯೊಂದು ಆ್ಯಂಗಲ್ ಹೇಗೆ ಕೈ ಹಿಡ್ಕೊಳ್ಬೇಕು, ಹೇಗೆ ಕೈ ಹೇಗೆ ಮೇಲೆತ್ತಿದಾಗ ಕಾಲು ಹೇಗೆ ಕೆಳಗಡೆ ಮಡಚಬೇಕು, ನೃತ್ಯ ಭಂಗಿನಲ್ಲಿ ಕಾಲು ಯಾವ ಆ್ಯಂಗಲಲ್ಲಿರಬೇಕು, ದೇಹ ಯಾವ ಆ್ಯಂಗಲಲ್ಲಿರಬೇಕು, ಪ್ರತಿಯೊಂದು ಸಹ ಅಷ್ಟು ಅದ್ಭುತವಾಗಿ, ಸುಂದರವಾಗಿ, ಸ್ಪಷ್ಟವಾಗಿ ಕೆತ್ತಿದ್ದಾರೆ. ಈ ಒಂದು ವಿಗ್ರಹಗಳನ್ನು ಕೇವಲ 1 ವಾರ ತದೇಕ ಚಿತ್ತದಿಂದ ನೋಡಿದ್ರೆ ಯಾವುದೇ ಗುರು ಇಲ್ಲದೆ ನಾವು ನೃತ್ಯವನ್ನು ಕಲಿಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ಯಾವ ಕಾರಣದಿಂದ ಉಬ್ಬು ಶಿಲ್ಪಗಳು ಹಾಗೂ ಮಿಥುನ ಶಿಲ್ಪಗಳನ್ನು ಕೆತ್ತುತ್ತಾ ಇದ್ರು ಅಂತ ಹೇಳಿ. ಇದು 3ನೇ ಶತಮಾನದಲ್ಲಿ ನಡೆದಂತಹ ಘಟನೆ. ಇದು ವಿಷ್ಣು ಶರ್ಮರು ಬಾಳಿದ್ದು 3ನೇ ಶತಮಾನದಲ್ಲಿ, ಅವರು ಪಂಚತಂತ್ರವನ್ನು ಬರೆದಿದ್ದು 3ನೇ ಶತಮಾನದಲ್ಲಿ. ಅಂದಿನಿಂದ ಇವತ್ತಿನವರೆಗೂ ಈ ಕತೆ ಜಗತ್ಪ್ರಸಿದ್ಧವಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಶೇರ್ ಮಾಡುವ ಉದ್ದೇಶ ಜ್ಞಾನ ಬೆಳೀಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ.